ಭಾರತ ಮಹಿಳಾ ಕ್ರಿಕೆಟ್ ತಂಡದ ಕೋಚ್ ರಮೇಶ್ ಪವಾರ್ ಅವರ ಕಾರ್ಯತಂತ್ರವನ್ನು ತಂಡದ ಆಟಗಾರ್ತಿಯರೇ ಶ್ಲಾಘಿಸಿದ್ದರು. ಮಿಥಾಲಿ ರಾಜ್ ಹಗರಣದಿಂದಾಗಿ ಅವರು ಬೆಲೆ ತೆರಬೇಕಾದ ಸಂದರ್ಭ ಬಂದಿದೆ. ಭಾರತದ ಮಹಿಳಾ ಏಕದಿನ ಕ್ರಿಕೆಟ್ ತಂಡದ ಕ್ಯಾಪ್ಟನ್ ಆಗಿರುವ ಮಿಥಾಲಿ ರಾಜ್ ಅವರೊಂದಿಗೆ ಮಾಡಿಕೊಂಡಿರುವ ಸಂಘರ್ಷದಿಂದಾಗಿ ಭಾರತ ಕ್ರಿಕೆಟ್ ತಂಡದ ಮಾಜಿ ಆಟಗಾರ ರಮೇಶ್ ಪವಾರ್ ಅವರ ಅವಧಿ ಮುಂದುವರಿಯುವ ಸಾಧ್ಯತೆ ಕಡಿಮೆ ಎಂದು ಮೂಲಗಳು ತಿಳಿಸುತ್ತಿವೆ. ಕೆಲ ದಿನಗಳ ಹಿಂದೆ ವೆಸ್ಟ್ ಇಂಡೀಸ್ನಲ್ಲಿ ನಡೆದ ವಿಶ್ವಕಪ್ ಟಿ20 ಕ್ರಿಕೆಟ್ ಸೆಮಿಫೈನಲ್ನಲ್ಲಿ ಇಂಗ್ಲೆಂಡ್ ವಿರುದ್ಧದ ಮಹತ್ವದ ಪಂದ್ಯದಲ್ಲಿ ಮಿಥಾಲಿ ರಾಜ್ ಅವರನ್ನ ರಮೇಶ್ ಪವಾರ್ ಹೊರಗಿಟ್ಟಿದ್ದರು. ಇದು ವಿವಾದ ಭುಗಿಲೇಳುವಂತೆ ಮಾಡಿತ್ತು. ಆ ಪಂದ್ಯದಲ್ಲಿ ಭಾರತ ಸೋತು ಫೈನಲ್ ಪ್ರವೇಶಿಸಲಿಲ್ಲ. ರಮೇಶ್ ಪವಾರ್ ಅವರೊಂದಿಗಿನ ಒಪ್ಪಂದ ಇದೇ ಶುಕ್ರವಾರ ಮುಕ್ತಾಯವಾಗಲಿದೆ. ಆದರೆ ಮಿಥಾಲಿ ರಾಜ್ ಅವರೊಂದಿಗೆ ಪವಾರ್ ಮಾಡಿಕೊಂಡಿರುವ ಕಲಹ ಮತ್ತು ಆರೋಪ ಪ್ರತ್ಯಾರೋಪಗಳಿಂದಾಗಿ ಭಾರತ ತಂಡದ ನೈತಿಕ ಮಟ್ಟ ಕುಸಿಯುತ್ತಿರುವುದರಿಂದ ಅವರ ಅವಧಿ ಮುಂದುವರೆಯಲಾರದು ಎಂದು ಬಿಸಿಸಿಐ ಮೂಲಗಳು ತಿಳಿಸಿವೆ. ಬಲ್ಲ ಮೂಲಗಳ ಪ್ರಕಾರ ಬಿಸಿಸಿಐನ ಮುಂಬೈ ಮೂಲದ ಅತ್ಯಂತ ಪ್ರಭಾವಿ ವ್ಯಕ್ತಿಯ ನಿರ್ದೇಶನದಂತೆ ಮಿಥಾಲಿ ರಾಜ್ ಅವರನ್ನ ರಮೇಶ್ ಪವಾರ್ ತಂಡದಿಂದ ಹೊರಗಿಟ್ಟಿದ್ದರು. ಮಿಥಾಲಿ ರಾಜ್ ಅವರು ನಾಕೌಟ್ ಪಂದ್ಯದಲ್ಲಿ 2 ಅರ್ಧಶತಕಗಳನ್ನು ಗಳಿಸಿ 2 ಪಂದ್ಯಶ್ರೇಷ್ಠ ಪ್ರಶಸ್ತಿಗಳನ್ನು ಗಳಿಸಿದ್ದರು. ಅವರು ಫಾರ್ಮ್ನಲ್ಲಿ ಇಲ್ಲ ಎಂದು ಕಾರಣ ನೀಡಿ ರಮೇಶ್ ಅವರು ಮಿಥಾಲಿಯನ್ನ ಹೊರಗಿಟ್ಟಿದ್ದರು. ಪ್ರಭಾವಿ ವ್ಯಕ್ತಿ ಒತ್ತಡವನ್ನ ಹೇರಿದ್ದರೂ ಅದನ್ನ ಕೋಚ್ ಆಗಿ ಅವರು ಸಮರ್ಥವಾಗಿ ನಿರ್ವಹಿಸಬೇಕಾಗಿತ್ತು ಎಂಬುದು ಬಿಸಿಸಿಐ ಅಧಿಕಾರಿಗಳ ಆರೋಪ. ಇದರ ಬೆನ್ನ ಹಿಂದೆ ಮಿಥಾಲಿ ರಾಜ್ ಅವರು ರಮೇಶ್ ಪವಾರ್ ಮಾಡುತ್ತಿರುವ ರಾಜಕೀಯವನ್ನ ವಿವರಿಸಿ ಭಾರತೀಯ ಕ್ರಿಕೆಟ್ ಮಂಡಳಿಗೆ ಸುದೀರ್ಘ ಪತ್ರ ಬರೆದು ಪವಾರ್ ತಮ್ಮನ್ನ ಅವಮಾನಿಸಿದ್ದಾರೆ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ದರು. ಅದು ಮಾಧ್ಯಮಗಳಿಗೆ ಸೋರಿಕೆಯಾಗಿ ರಾದ್ದಾಂತ ಎಬ್ಬಿಸಿತ್ತು. ಈ ಹಿನ್ನೆಲೆಯಲ್ಲಿ ಪವಾರ್ ತಲೆದಂಡ ಅನಿವಾರ್ಯವಾಗಿದೆ. ವೆಸ್ಟ್ ಇಂಡೀಸ್ನಿಂದ ಭಾರತಕ್ಕೆ ಮರಳಿದ ಬಳಿಕ ಬಿಸಿಸಿಐ ಅಧಿಕಾರಿಗಳೊಂದಿಗೆ ನಡೆದ ಸಭೆಯಲ್ಲಿ ರಮೇಶ್ ಪವಾರ್ ಬಳಿ ಮಿಥಾಲಿ ರಾಜ್ ಅವರನ್ನ ಸೆಮಿಫೈನಲ್ನಲ್ಲಿ ತಂಡದಿಂದ ಹೊರಗಿಟ್ಟಿದ್ದರ ಬಗ್ಗೆ ಸೂಕ್ತ ಉತ್ತರವಿರಲಿಲ್ಲ. ಮಿಥಾಲಿ ರಾಜ್ ಅವರು ಆರಂಭಿಕ ಆಟಗಾರ್ತಿಯಾಗಿ ಆಡಬೇಕೆಂಬ ಹಂಬಲವನ್ನ ವ್ಯಕ್ತಪಡಿಸಿದ್ದರು. ಆ ಕ್ರಮಾಂಕದಲ್ಲಿ ಅವರು ಚೆನ್ನಾಗಿಯೂ ಆಡುತ್ತಿದ್ದರು. ಆದರೆ ರಮೇಶ್ ಅವರು ಮಿಥಾಲಿಯನ್ನ ಆರಂಭಿಕ ಕ್ರಮಾಂಕದಿಂದ ಮಧ್ಯಮ ಕ್ರಮಾಂಕಕ್ಕೆ ತಳ್ಳಿದ್ದರು. ಇದು ಕೂಡ ಇಬ್ಬರ ನಡುವೆ ಮುನಿಸಿಗೆ ಕಾರಣವಾಗಿತ್ತು. ಅಲ್ಲದೆ ಯಾವುದೇ ನಿರ್ಧಾರ ತೆಗೆದುಕೊಳ್ಳುವ ಮುನ್ನ ಭಾರತ ತಂಡದ ಸ್ಟಾರ್ ಆಟಗಾರ್ತಿಯಾಗಿರುವ ಮಿಥಾಲಿ ರಾಜ್ ಅವರೊಂದಿಗೆ ಮಾತುಕತೆ ನಡೆಸಿ ನಿರ್ಧಾರ ತೆಗೆದುಕೊಳ್ಳಬೇಕಾಗಿತ್ತು ಎಂಬುದು ಕ್ರಿಕೆಟ್ ಮಂಡಳಿಯ ವಾದ. ಅದನ್ನು ರಮೇಶ್ ಪವಾರ್ ಮಾಡಿರಲಿಲ್ಲ. ಪಂದ್ಯದ ದಿನವೇ ಮುಂಬೈನಿಂದ ಬಂದ ಕರೆಗೆ ಓಗೊಟ್ಟಿದ್ದ ರಮೇಶ್ ಪವಾರ್ ಅವರು ಪ್ರಮುಖ ಪಂದ್ಯದಲ್ಲಿ ಮಿಥಾಲಿಯನ್ನ ತಂಡದಿಂದ ಕೈಬಿಟ್ಟಿದ್ದರು. ಆ ಪಂದ್ಯವನ್ನ ಭಾರತ ಹೀನಾಯವಾಗಿ ಸೋತು ಮತ್ತೊಮ್ಮೆ ಇಂಗ್ಲೆಂಡ್ ವಿರುದ್ಧ ಮುಖಭಂಗವನ್ನ ಅನುಭವಿಸಿತು. ಕಳೆದ ವಿಶ್ವಕಪ್ನಲ್ಲಿಯೂ ಭಾರತ ಇಂಗ್ಲೆಂಡ್ ವಿರುದ್ಧ ಫೈನಲ್ನಲ್ಲಿಯೇ ಸೋತಿತ್ತು. ಸೆಮಿಫೈನಲ್ ಪಂದ್ಯಕ್ಕೂ ಮೊದಲು ಭಾರತ ಟಿ20 ತಂಡದ ನಾಯಕಿ ಹರ್ಮನ್ ಪ್ರೀತ್ ಕೌರ್ ಅವರು ರಮೇಶ್ ಪವಾರ್ ಅವರ ತಂತ್ರಗಾರಿಕೆ, ಸ್ಪರ್ಧಾತ್ಮಕ ಸಂಸ್ಕೃತಿಯನ್ನ ಅಳವಡಿಸಿದ್ದಾರೆ ಎಂದು ಅಪಾರ ಮೆಚ್ಚುಗೆಯನ್ನ ವ್ಯಕ್ತಪಡಿಸಿದ್ದರು. ಅವರ ಉತ್ತಮ ಸಲಹೆಯಿಂದಾಗಿಯೇ ತಾವು ಗೆದ್ದಿರುವುದಾಗಿ ಶ್ಲಾಘಿಸಿದ್ದರು. ಅಲ್ಲದೆ ಆಡಳಿತ ಮಂಡಳಿಯ ಸದಸ್ಯೆಯಾಗಿರುವ ಡಯಾನಾ ಎಡೋಲ್ಜಿ ಅವರು ಕೂಡ ರಮೇಶ್ ಪವಾರ್ ಅವರನ್ನ ಬೆಂಬಲಿಸುತ್ತಿದ್ದಾರೆ. ಆದರೆ ಭಾರತ ತಂಡದ ಮಾಜಿ ಕೋಚ್ ತುಷಾರ್ ಅರೋಟೆ ಅವರು ಕೂಡ ಮಿಥಾಲಿಯನ್ನ ನಡೆಸಿಕೊಂಡ ರೀತಿಯ ಬಗ್ಗೆ ಡಯಾನಾ ಅವರನ್ನ ತೀವ್ರವಾಗಿ ಟೀಕಿಸಿದ್ದರು.